Hey, welcome back, future degree students. So 14th exam, ಏನು ಮಾಡಬೇಕು ಟೆನ್ಷನ್. So let us study ratios today. I have already covered equity share capital. You can refer to my previous videos that will come for 12 marks. Ratios will also almost come for 12 marks. Last year session allu, last year exam allu ಬಂದಿತ್ತು ratios. Today ratios. ಇದರಲ್ಲಿ ಏನಿದೆ ಗೊತ್ತಾ, ಆಲ್ಮೋಸ್ಟ್ ಅರೌಂಡ್ 22 ಫಾರ್ಮುಲಾಸ್ ಇದೆ. ಈ ಫಾರ್ಮುಲಾಸ್ನ ನೀವು either ಅರ್ಥ ಮಾಡ್ಕೊಳ್ಳಿ ಅಥವಾ ಲಾಸ್ಟ್ ಮಿನಿಟಲ್ಲಿ ಮಗಕ್ಕೆ ಮಾಡ್ಕೊಳ್ಬೇಕು, ಬೇರೆ ಆಪ್ಷನ್ಸ್ ಇರಲ್ಲ. ಬಟ್ ಇಫ್ ಯು ಡೂ ಇಟ್ 12 ಮಾರ್ಕ್ಸ್ ಇಸ್ ಫಾರ್ ಶೋರ್. ಓಕೆ, ಸೊ ಹೇಗೆ ಮಾಡೋದು ರೇಷಿಯೋಸ್ ಇಲ್ಲಿ ನೋಡಿ. ಐ ಆಮ್ ಜಸ್ಟ್ ಶೋಯಿಂಗ್ ಯು ಹೌ ಇಟ್ ಕಮ್ಸ್ ಇನ್ ಎಕ್ಸಾಮ್. ಇಲ್ಲಿ 1 ಮಾರ್ಕ್ಸಲ್ಲಿ ನಿಮಗೆ ಲಿಕ್ವಿಡಿಟಿ ರೇಷಿಯೋಸ್ ಯಾವುದಾದ್ರೂ ಒಂದು ರೇಷಿಯೋನ ಎಕ್ಸ್ಪ್ಲೈನ್ ಮಾಡಿ ಅಂತ ಬರುತ್ತೆ. ಫಾರ್ಮುಲಾಸ್ನ ಹೇಳಬೇಕು ಅಂತ ಇರುತ್ತೆ. ಎಕ್ಸ್ಪ್ಲೈನ್ ದ ಫಾರ್ಮುಲಾ ಫಾರ್ ಡೆಟ್ ಇಕ್ವಿಟಿ ರೇಷಿಯೋ, ಫಾರ್ ನೆಟ್ ಪ್ರಾಫಿಟ್ ರೇಷಿಯೋದು ಫಾರ್ಮುಲಾ ಏನು, ಫಾರ್ ಡಿವಿಡೆಂಡ್ ಪೇಔಟ್ದು ಫಾರ್ಮುಲಾ ಏನು, EPS ಫುಲ್ ಫಾರ್ಮ್ ಏನು, ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ. ಇದು ನೀವು ಹೇಳಿದ್ರೆ 1 ಮಾರ್ಕ್ಸಲ್ಲಿ ಇರುತ್ತೆ. ಇದ್ರ ಜೊತೆಗೆ ಟುಡೇ ಐ ಆಮ್ ಟೀಚಿಂಗ್ ಯು 2 ಇಂಪಾರ್ಟೆಂಟ್. ಐ ಆಮ್ ಸ್ಪ್ಲಿಟಿಂಗ್ ರೇಷಿಯೋಸ್ ಬಿಕಾಸ್ ಐ ವಾಂಟ್ ಟು ಕವರ್ ಹ್ಯಾಸ್ ಶಾರ್ಟ್ ವಿಡಿಯೋ ಹ್ಯಾಸ್ ಐ ಕ್ಯಾನ್. ಅದಕ್ಕೆ ನಾನು ನಿಮಗೆ ರೇಷಿಯೋಸ್ನ ಸ್ಪ್ಲಿಟ್ ಮಾಡಿ ಹೇಳ್ಕೊಡ್ತೀನಿ. ಫಸ್ಟ್ಲಿ ವಿ ಆರ್ ಸ್ಟಡಿಯಿಂಗ್ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಅಂದರೆ ಏನು? ಕರೆಂಟ್ ರೇಷಿಯೋ ಅಂದರೆ ಕರೆಂಟ್ ಮ್ಯಾಮ್ ನಮ್ಗೆ ಗೊತ್ತು ಮ್ಯಾಮ್, ಕರೆಂಟ್ ಅಸೆಟ್ಸ್ ಬೈ ಕರೆಂಟ್ ಲಯಬಿಲಿಟಿ. ಐ ನೋ ಯು ನೋ ದಿಸ್, ಬಟ್ ಡು ಯು ನೋ ದ ಲಾಜಿಕ್ ಆಫ್ ಹೌ ಯು ಡೂ ಇಟ್? ಕರೆಂಟ್ ಅಸೆಟ್ಸ್ ಅಂದರೆ ಏನು? ಅಸೆಟ್ಸ್ ಅಂದರೆ ನಮ್ಮ ಸೊತ್ತು, ಸಮಥಿಂಗ್ ದಟ್ ಫ್ಲಕ್ಚುಯೇಟ್ಸ್ ವಿತ್ ಇನ್ 1 year, ಲೈಕ್ ಕ್ಯಾಶ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇನ್ವೆಂಟ್ರಿ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು. ಸೊ ಇದೆಲ್ಲ ನನಗೆ 1 yearಲ್ಲೇ ಫ್ಲಕ್ಚುಯೇಟ್ ಆಗ್ತಾ ಇರೋದು. ನನ್ನ ಸೊತ್ತು, ನನಗೆ ಬರಬೇಕಾಗಿರೋ ದುಡ್ಡು, ಅಥವಾ ನನ್ನ ದುಡ್ಡು ವಿಚ್ ಇಸ್ ಇನ್ ಕ್ಯಾಶ್ ಆರ್ ವಿಚ್ ಇಸ್ ಇನ್ ಬ್ಯಾಂಕ್, ಆರ್ ನನ್ನ ಡೆಟಾರ್ಸ್ ನನಗೆ ಕೊಡಬೇಕಾಗಿರೋದು, ಅಥವಾ ನನ್ನ ಹತ್ರ ಇರೋ ಇನ್ವೆಂಟ್ರಿ ಸ್ಟಾಕ್. ಸೊ ಇದೆಲ್ಲ ನನಗೆ ನನ್ನ ಅಸೆಟ್ಸ್ ಆಗಿರುತ್ತೆ. ದಟ್ ಕರೆಂಟ್ ಅಸೆಟ್ಸ್. ಅಲ್ಟಿಮೇಟ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ನ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕರೆಂಟ್ ಅಸೆಟ್ಸ್ ಅಂತ ಅನ್ಕೊಳ್ಳಿ. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವ್ದು? ಲ್ಯಾಂಡು, ಬಿಲ್ಡಿಂಗು, ಫರ್ನಿಚರು, ಪ್ಲಾಂಟ್ ಅಂಡ್ ಮಿಷನರಿ, ಇಂಥವನ್ನೆಲ್ಲ ಸೈಡಿಗೆ ಇಕ್ಕಿದ್ರೆ ಮಿಕ್ಕಿರೋದೆಲ್ಲನೂ ಕರೆಂಟ್ ಅಸೆಟ್ಸ್. ಒನ್ ಮೋರ್ ಲಾಜಿಕ್ ಟು ರಿಮೆಂಬರ್. ಕರೆಂಟ್ ಲ್ಯಾಬಿಲಿಟಿ ಅಂದರೆ ನಾನು ಕೊಡಬೇಕಾಗಿರೋರಿಗೆ ಬಟ್ ವಿಚ್ ಇಸ್ ಫ್ಲಕ್ಚುಯೇಟಿಂಗ್, ಲೈಕ್ OD, ಲೈಕ್ ಸನ್ನಿ ಕ್ರೇಟಾಸ್, ಪ್ರೊವಿಷನ್ಸ್, ಈ ಥರ ಬರುತ್ತೆ. ಓಕೆ, ನಾವು ಯಾಕೆ ಮ್ಯಾಮ್ ಈ ರೇಷಿಯೋ ಹಿಂಗಿದೆ ಅನ್ನೋದಾದರೆ, ಇಟ್ ಈಸ್ ಟ್ರೈಂಗ್ ಟು ಮೆಷರ್ ನನ್ನ ಹತ್ರ ನನ್ನ ಸೊತ್ತು ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 3 ಲಕ್ಷ ಇದೆ ಅಸೆಟ್, ಕರೆಂಟ್ ಅಸೆಟ್ಸ್. ನಾನು ಕೊಡಬೇಕಾಗಿರೋನ್ಗೆ 1 ಲಕ್ಷ ಮಾತ್ರ ಕೊಡಬೇಕು. ನನ್ನ ಹತ್ರ 3 ಲಕ್ಷ ಇದೆ, ನಾನು ಕೊಡಬೇಕಾಗಿರೋದು 1 ಲಕ್ಷ. ಡೂ ಯು ಥಿಂಕ್ ಐ ಆಮ್ ಅಟ್ ಅ ಗುಡ್ ಪೊಸಿಷನ್? ಎಸ್. ಸೊ ಜನರಲಿ ಐಡಲ್ ಶುಡ್ ಬಿ 2:1. ಅಂದರೆ ನನ್ನ ಹತ್ರ 2 ಲಕ್ಷ ಸೊತ್ತಿದ್ರೆ ನಾನು ಕೊಡೋನ್ಗೆ ಬರೀ 1 ಲಕ್ಷ ಕೊಡಬೇಕು. ನನ್ನ ಹತ್ರ 2 ಲಕ್ಷ ಇದೆ, 1 ಲಕ್ಷ ಕೊಡಬೇಕು. ದೆನ್ ದಿಸ್ ಇಸ್ ಐಡಲ್. 2:1 is a idle current ratio. Maybe exam ಅಲ್ಲಿ ಕೇಳ್ತಾರೆ idle ratio for current ratio idle ratio ಎಷ್ಟು ಅಂತ. So you have to say 2:1. So current ratio ನನಗೆ current assets by current liability ಆಗಿರುತ್ತೆ. ಏನ್ ಮೆಷರ್ ಮಾಡುತ್ತೆ? ನನ್ನ ಸೊತ್ತು ಎಷ್ಟಿದೆ equal to my liability. That is what you measure in current assets. So if you see here the formula, so look at here. One sec. Yes, here liquidity ratio ದಲ್ಲಿ ಬರುತ್ತಿದ್ದು ಕರೆಂಟ್ ಅಸೆಟ್ಸ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ಅಲ್ಲಿ ಏನೇನು ಬರುತ್ತೆ ಅಂದರೆ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ FD, ವಿಚ್ ಇಸ್ ಈಸಿಲಿ ಕನ್ವರ್ಟೆಡ್ ಟು ಕ್ಯಾಶ್. ಇನ್ವೆಂಟ್ರೀಸ್ ಅಂದರೆ ನಿಮ್ಮ ಸ್ಟಾಕ್. ಬಿಸ್ನೆಸ್ ಅಲ್ಲಿ ನಿಮ್ಮ ರೊಟೇಷನ್ ಏನು ಬಿಸ್ನೆಸ್ ಮಾಡ್ತಾ ಇರುತ್ತೆ, ದಟ್ ಇಸ್ ಯುವರ್ ಸ್ಟಾಕ್. ಫಾರ್ ಎಕ್ಸಾಂಪಲ್, ಪೂರ್ವಿಕಾಗೆ ಫೋನ್ಸೇ ಸ್ಟಾಕು, ಬಟ್ಟೆ ಅಂಗಡಿಯವನಿಗೆ ಬಟ್ಟೆನೇ ಸ್ಟಾಕು. ಸೊ ಎವ್ರಿ ಕಂಪ್ನಿ ವಿಲ್ ಹ್ಯಾವ್ ಇಟ್ಸ್ ಓನ್ ಸ್ಟಾಕ್ ವಿಚ್ ದೇ ಆರ್ ಅದನ್ನ ರೀಸೇಲ್ ಮಾಡೋದಕ್ಕೋಸ್ಕರ ತೊಗೊಂಡು ಇಟ್ಕೊಂಡಿರೋದನ್ನ ವಿಲ್ ಕಾಲ್ ಇಟ್. ಓಕೆ, ವಿ ಹ್ಯಾವ್ ಟ್ರೇಡ್ ರಿಸೀವಬಲ್, ವಿ ಹ್ಯಾವ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಕ್ಯಾಶ್ ಇಕ್ವಲೆಂಟ್ ಅಂದರೆ ಕ್ಯಾಶ್ ಅಟ್ ಬ್ಯಾಂಕ್. ಓಕೆನಾ? ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ ನಮಗೆ ಬರಬೇಕಾಗಿರೋ ದುಡ್ಡಿದ್ದು, ನಾವು ಕೊಡಬೇಕಾಗಿರೋದಲ್ಲ. ಇಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆನಾ? ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಎಲ್ಲ ನನಗೆ ಶಾರ್ಟ್ ಟರ್ಮ್ ಆಗಿರುತ್ತೆ. ಮತ್ತು ಅದರ್ ಕರೆಂಟ್ ಅಸೆಟ್ಸ್. ಅಲ್ಟಿಮೇಟ್ಲಿ ಇಟ್ ಈಸ್ ನಥಿಂಗ್ ಬಟ್, ಇಲ್ಲಿ ನೋಡಿ, ಯೋರ್ ಕ್ಯಾಶ್, ಯೋರ್ ಬ್ಯಾಂಕ್, ಡೆಟಾರ್ಸ್ ಇನ್ನೊಂದು ಹೆಸರು ಟ್ರೇಡ್ ರಿಸೀವಬಲ್,
ಬಿಲ್ಸ್ ಪೇಯಬಲ್, ಬಿಲ್ಸ್ ರಿಸೀವಬಲ್, ಅಕ್ರೂಡ್ ಇನ್ಕಮ್ ಅಂದ್ರೆ ನನ್ನ ಇನ್ಕಮ್ ಬೇರೆಯವ್ರು ನನಗಿನ್ನೂ ಕೊಟ್ಟಿಲ್ಲ, ಇನ್ಕಮ್ ಅಕ್ರೂ ಆಗಿದೆ, ಅವ್ರು ನನಗಿನ್ನೂ ಪೇಮೆಂಟ್ ಮಾಡಬೇಕು. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಲೈಕ್ FD, ಇನ್ವೆಂಟ್ರಿ ಅಂದ್ರೆ ಸ್ಟಾಕ್, ಅಡ್ವಾನ್ಸ್ ಟ್ಯಾಕ್ಸ್, ಪ್ರಿಪೇಡ್ ಎಕ್ಸ್ಪೆನ್ಸಸ್. ಓಕೆ, ದಿಸ್ ಇಸ್ ಕರೆಂಟ್ ಅಸೆಟ್ಸ್ ರೇಷಿಯೋ. ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಏನೇನು ಬರುತ್ತೆ? ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಲೈಕ್ OD, ಬ್ಯಾಂಕ್ OD. ಟ್ರೇಡ್ ಪೇಯಬಲ್ಗೆ ಇನ್ನೊಂದು ಹೆಸರು, ಕ್ರೆಡಿಟಾರ್ಗೆ ಇನ್ನೊಂದು ಹೆಸರು ಟ್ರೇಡ್ ಪೇಯಬಲ್. ಓಕೆ, ಮತ್ತೆ ಅದರ್ ಕರೆಂಟ್ ಲ್ಯಾಬಿಲಿಟಿ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಲೈಕ್ ಪ್ರಪೋಸ್ ಡಿವಿಡೆಂಡ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್. ನೀವು ಹುಡುಗರು ಏನ್ ಮರ್ತೋಗ್ತೀರಾ ಅಂದ್ರೆ ಇದನ್ನೇ, ಪ್ರಪೋಸ್ ಡಿವಿಡೆಂಡ್ ಅಂಡ್ ಎಕ್ಸಾಮಿನರ್ ವಿಲ್ ಪ್ಲೇ ವಿತ್ ದಿಸ್ ವರ್ಡ್ಸ್ ಓನ್ಲಿ. ಪ್ರಪೋಸ್ ಡಿವಿಡೆಂಡ್ ಅಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾನೆ, ಯು ವಿಲ್ ಬಿ ಕನ್ಫ್ಯೂಸ್, ತಗೊಂಡ್ಲಾ ಬೇಡವಾ, ಕರೆಂಟ್ ಲ್ಯಾಬಿಲಿಟೀಸ್ ಅಲ್ಲಿ ತಗೊಂಡ್ಲಾ ಬೇಡವಾ ಅಂತ. ಯು ಪ್ಲೀಸ್ ರಿಮೆಂಬರ್ ದಿಸ್, ಯು ಹ್ಯಾವ್ ಟು ಟೇಕ್. ಓಕೆ, ಹಾಗಾದ್ರೆ ಕ್ವಿಕ್ ರೇಷಿಯೋ ಅಂದ್ರೆ ಏನು? ಕ್ವಿಕ್ ಅಂದ್ರೆ ಎಷ್ಟು ಕ್ವಿಕ್ ಆಗಿ ಆ ಕರೆಂಟ್ ಅಸೆಟ್ಸ್ ನ ನೀವು ಕ್ಯಾಶ್ ಅಲ್ಲಿ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಏನೋ ಎಮರ್ಜೆನ್ಸಿ, ಹೌ ಕ್ವಿಕ್ಲಿ ನನ್ನ ಹತ್ರ ಇರೋ ಸೊತ್ತು ವಿಚ್ ಇಸ್ ಇನ್ ಕರೆಂಟ್ ಅಸೆಟ್ಸ್, ಹೌ ಕ್ವಿಕ್ಲಿ ಐ ಕ್ಯಾನ್ ಕನ್ವರ್ಟ್ ಟು ಕ್ಯಾಶ್. ಕ್ಯಾಶ್ ಕನ್ವರ್ಟ್ ಮಾಡ್ಬೋದಾ? ಹೌದು ಮಾಡ್ಬೋದು. ಬ್ಯಾಂಕ್ ಅಲ್ಲಿ ಇರೋ ದುಡ್ಡು ತಗೊಂಡೋಗಿ ವಿಡ್ರಾ ಮಾಡ್ಬೋದಾ? ಹೌದು ಮಾಡ್ಬೋದು. ನನ್ನ ಹತ್ರ FD ಇದೆ, ಇಮಿಡಿಯೇಟ್ಲಿ ಕ್ಯಾನ್ ಐ ಬ್ರೇಕ್ ಇಟ್? ಎಸ್, ಐ ಕ್ಯಾನ್ ಬ್ರೇಕ್ ಇಟ್. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರುತ್ತೆ. ಸೊ ಯಾವ್ದು ಮಾಡೋಕ್ಕಾಗಲ್ಲ. ಇವಾಗ ನಾನು ಬಟ್ಟೆ ಅಂಗಡಿ, ಬಟ್ಟೆ ಇಟ್ಟಿರ್ತೀನಿ, ನನಗೆ ಇವಾಗ ಅರ್ಜೆಂಟಾಗಿ 1 ಲಕ್ಷ ಬೇಕು, ಎಲ್ಲ ಬಟ್ಟೆ ಸಡನ್ ಆಗಿ ಒಂದೇ ದಿವಸದಲ್ಲಿ ಒಂದೇ 2 hours ಅಲ್ಲಿ ಮಾರಕ್ಕಾಗುತ್ತಾ? ನೋ. ಸೊ ದ್ಯಾಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋಗೆ ಆಸಿಡ್ ಟೆಸ್ಟ್ ರೇಷಿಯೋ ಅಂತಾನು ಕರಿತೀವಿ, ಮತ್ತೆ ಲಿಕ್ವಿಡಿಟಿ ರೇಷಿಯೋ ಅಂತಾನು ಕರಿತೀವಿ, ಲಿಕ್ವಿಡ್ ರೇಷಿಯೋ ಅಂತಾನು ಕರಿತೀವಿ. ಕ್ವಿಕ್ ರೇಷಿಯೋ ಫಾರ್ಮುಲಾ ವಿಲ್ ಬಿ ದಿಸ್: ಕ್ಯಾಶ್ ಬರುತ್ತೆ, ಬ್ಯಾಂಕ್ ಬರುತ್ತೆ, ಟ್ರೇಡ್ ರಿಸೀವಬಲ್ ಬರುತ್ತೆ, ಅಕ್ರೂಡ್ ಇನ್ಕಮ್ ಬರುತ್ತೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲೈಕ್ FD ಬರುತ್ತೆ. ಏನ್ ಬರಲ್ಲ ಮ್ಯಾಮ್, ಇದು ಅಡ್ವಾನ್ಸ್ ಟ್ಯಾಕ್ಸು, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಮತ್ತೆ ಇನ್ವೆಂಟ್ರಿ ಬರಲ್ಲ. ಸೊ ನಿಮ್ 2 ಫಾರ್ಮುಲಾ ಇದೆ. ಇದು ಮೂಗ್ ಹಿಂಗ್ ಮುಟ್ಟೋದು ಒಂದೇ, ಹಿಂಗ್ ಮುಟ್ಟೋದು ಒಂದೇ, ಕರೆಕ್ಟಾ? ಅವನೇನ್ ಮಾಡ್ತಾವನೆ, ಪೂರಾ ಕರೆಂಟ್ ಅಸೆಟ್ಸ್ ನ ತೆಗೆದು ತಗೊಂಡು ಇನ್ವೆಂಟ್ರೀಸ್ ನ ಮೈನಸ್ ಮಾಡ್ತಾವನೆ, ಮೈನಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಪ್ರೀಪೇಡ್ ಅಂದ್ರೆ ನಾನು ಆಲ್ರೆಡಿ ಎಕ್ಸ್ಟ್ರಾ ಈ ಎಕ್ಸ್ಪೆನ್ಸಸ್ ಬೇಗ ಕಟ್ಕೊಂಡಿರೋದನ್ನ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತೀವಿ. ಅದು ನಾನು ಅವನ ಹತ್ರ ವಾಪಸ್ ಇಸ್ಕೊಳಕ್ಕಾಗಲ್ಲ, ಕ್ವಿಕ್ಕಲ್ ಹಿ ವಿಲ್ ನಾಟ್ ಗಿವ್ ಮಿ ಬ್ಯಾಕ್. ಲೆಸ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್, ನನಗೆ ಎಮರ್ಜೆನ್ಸಿ ಇದೆ ಅಂತ ನಾನು ಗೌರ್ಮೆಂಟ್ಗೆ ಹೋಗ್ಬಿಟ್ಟು ಕಟ್ಟಿರೋ ಟ್ಯಾಕ್ಸ್ ಕೊಡು ನನಗಂದ್ರೆ ಕೊಡಲ್ಲ. ಸೊ ದಿಸ್ 3 things ಕ್ಯಾನ್ ನಾಟ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವೆರಿ ಕ್ವಿಕ್ಲಿ. ದಟ್ಸ್ ವೈ ದೇ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಕ್ವಿಕ್ ರೇಷಿಯೋ. ವೆರ್ ಹ್ಯಾಸ್ ಕ್ವಿಕ್ ರೇಷಿಯೋ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ ಏನಪ್ಪ ಅಂದ್ರೆ ಕ್ಯಾಶು, ಬ್ಯಾಂಕು, ಟ್ರೇಡ್ ರಿಸೀವಬಲ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅಕ್ರೂಡ್ ಇನ್ಕಮ್, ಇವನ್ನೆಲ್ಲ ಕೂಡಿದ್ರೆ ಪ್ಲಸ್. When you add all of them, you will also get quick ratio. So totally we have studied 2 ratios, current ratio and quick ratio. Current